ಎಲ್ಲ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗಂತೂ ಕೂಡ ಒಂದು ಭರ್ಜರಿಯಾಗಿರ್ತಕ್ಕಂಥ ಸಿಹಿ ಸುದ್ದಿ. ಸೊ ಭರ್ಜರಿ ಅಂದರೆ ಏನಿದೆ ಅಂದರೆ ಮಾರ್ಚ್, ಏಪ್ರಿಲ್ 2025ರಲ್ಲಿ ನಡೀತಕ್ಕಂಥ ಈ ಬೋರ್ಡ್‌ನ ಎಸ್-ಎಸ್-ಎಲ್-ಸಿ ಪರೀಕ್ಷೆ 1-2025ಕ್ಕಾಗಿ ನೋಂದಣಿಗಾಗಿ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಇದು 3ನೇ ಬಾರಿಗೆ ವಿಸ್ತರಣೆ ಮಾಡಿರ್ತಕ್ಕಂಥ ಆದೇಶ. ಇದು ಅಂತಿಮ ಆದೇಶ ಅಂತಲೇ ಹೇಳ್ಬೋದು. ಏಕೆಂದರೆ ದಿನಾಂಕದ ನಂತರ ದಂಡ ಸಹಿತ ಕೂಡ ಏನು ಮಾಡಿದ್ದಾರೆ, ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕೊಟ್ಟಿರೋದ್ರಿಂದ ಇದು ಅಂತಿಮ ಸುತ್ತೋಲೆ ಅಂತಲೇ ಹೇಳ್ಬೋದು. ಸೊ ನೋಡ್ಕೊಂಡು ಬರೋಣ ಸುತ್ತೋಲೆಯಲ್ಲಿ ಏನಿದೆ ಅಂತ. ಅದಕ್ಕಿಂತ ಮುಂಚೆ ಇದೇ ತರಹದ ಅಪ್ಡೇಟ್ಗಾಗಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಸುತ್ತೋಲೆ ದಿನಾಂಕ 20-11-2024. 2025 ಮಾರ್ಚ್ ಮಾಹೆಯಲ್ಲಿ ನಡೆಯಲಿರ್ತಕ್ಕಂಥ ಎಸ್-ಎಸ್-ಎಲ್-ಸಿ ಪರೀಕ್ಷೆ 1ಕ್ಕೆ ರಾಜ್ಯದ ಶಾಲಾ ಕಾಲೇಜುಗಳಿಂದ ಹಾಜರಾಗುವ ವಿದ್ಯಾರ್ಥಿಗಳನ್ನು ನೋಂದಾಯಿಸಲು ದಿನಾಂಕ ವಿಸ್ತರಣೆ ಮಾಡಿದ ಕುರಿತು ಅಂತ ಇದೆ. ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಅವ್ರು ಏನು ಮಾಡಿದರು, 20-11-2024 ಅವಕಾಶವನ್ನು ಕೊಟ್ಟಿದ್ದರು. ಬಟ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಭಾಳಷ್ಟು ಶಾಲೆ ಮತ್ತು ಪೋಷಕರಿಂದ ದೂರವಾಣಿ ಕರೆಗಳ ಮೂಲಕ ದಿನಾಂಕ ವಿಸ್ತರಣೆಗಾಗಿ ಅವರಿಗೆ ಮನವಿಯನ್ನು ಸಲ್ಲಿಸಿರೋ ಕಾರಣ ಪುನಃ ಅವರು ವಿಸ್ತರಣೆ ಮಾಡಿದ್ದಾರೆ. ಇನ್ನು ಪುನಃ ದಿನಾಂಕ ವಿಸ್ತರಣೆ ಮಾಡೋದಿಲ್ಲ ಅಂತಲೂ ಕೂಡ ಈ ಸುತ್ತೋಲೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಿರ್ದೇಶಕರು ಹೇಳಿದ್ದಾರೆ. ಸೊ ಏನಿತ್ತು ನೋಡಿ, ಫಸ್ಟ್ ನೋಡೋಣ. ಇಲ್ಲಿ ಯಾರೆಲ್ಲ CCE, RF, PF, RR, PR 20-11-2024 ಅವಕಾಶ ಕೊಟ್ಟಿದ್ದರು. ಅದನ್ನು 30-11-2024 ವಿಸ್ತರಣೆ ಮಾಡಿದ್ದಾರೆ. ಸೊ ಶಾಲೆಯವರು ಚಲನ್ ಮುದ್ರಿಸಿಕೊಳ್ಳಲು ದಿನಾಂಕ 26-11 ಇತ್ತು. ಅದನ್ನು 7-12 ವಿಸ್ತರಣೆ ಮಾಡಿದ್ದಾರೆ. ಶುಲ್ಕ ಜಮೆ ಮಾಡಲಿಕ್ಕೆ 30-11 ಅವಕಾಶ ಇತ್ತು. ಅದನ್ನು 12 ಡಿಸೆಂಬರ್ವರೆಗೂ ಕೂಡ ಅವಕಾಶವನ್ನು ಮಾಡಿದ್ದಾರೆ. ಇನ್ನು ದಂಡ ಸಹಿತ ಯಾರೆಲ್ಲ ಕಟ್ಟಬೇಕಾಗಿತ್ತು ಅನ್ನೋರು ಕೂಡ ಏನು ಮಾಡಿದ್ದಾರೆ ಅಂದರೆ, 200 ರೂಪಾಯಿ ದಂಡದೊಂದಿಗೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ 7 ಡಿಸೆಂಬರ್ವರೆಗೆ. ಆಮೇಲೆ ಅದನ್ನು ಶಾಲೆಯವರು ಏನು ಮಾಡ್ತಾರೆ ಅಂತಂದರೆ ಮಂಡಳಿಗೆ ಕೊಡಲಿಕ್ಕೆ 12 ಡಿಸೆಂಬರ್ವರೆಗೂ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯವಾಣಿ ಬೇಕಾಗಿತ್ತಂದರೆ ಅದು ನೀವು ಏನು ಮಾಡ್ಬೋದು, ಮಂಡಳಿಯ ಸಹಾಯವಾಣಿಯನ್ನು ಸಂಪರ್ಕಿಸ್ಬೋದು ಅಂತ ಈ ಮಂಡಳಿಯ ಅಧ್ಯಕ್ಷರು ಏನು ಮಾಡಿದ್ದಾರೆ, ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟೇ ಇತ್ತು ಅಂತ ಹೇಳ್ತಾ, ಇನ್ನೂವರೆಗೆ ಯಾರೆಲ್ಲ ಈ ಖಾಸಗಿ ಆಗಿರ್ಬೋದು, ಪುನರಾವರ್ತಿತ ವಿದ್ಯಾರ್ಥಿಗಳು ಯಾರಾದರೂ ಕೂಡ ನೋಂದಣಿಯಿಂದ ತಪ್ಪಿಸಿಕೊಂಡಿದ್ದಲ್ಲಿ, ಇನ್ನೂ ನೋಂದಣಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ, ಸಮೀಪದ ನಿಮ್ಮ ಶಾಲೆಗಳಲ್ಲಿ ಅಥವಾ ಪ್ರೈವೇಟಾಗಿ ಯಾರಾದರೂ ಖಾಸಗಿಯಾಗಿ ಕಟ್ತಿದ್ರೆ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರನ್ನು ಸಂಪರ್ಕಿಸಿದರೆ ಅವರು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ, ನಿಮ್ಮ ನೋಂದಣಿಗೆ ಕ್ರಮ ವಹಿಸ್ತಾರೆ ಅಂತ ಹೇಳ್ತಾ, ಸೊ ಒಟ್ಟಾರೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ, ಯಾರಿಗೆಲ್ಲ ಅವಕಾಶ ಇದೆ SSLC ಪಾಸ್ ಆಗಬೇಕು ಅನ್ನೋರು ಅರ್ಹತೆ ಇರಬೇಕು ನಿಯಮಗಳಿಗೆ ಅನುಗುಣವಾಗಿ. ಸೊ ಅವರೆಲ್ಲರೂ ಕೂಡ SSLC ಪರೀಕ್ಷೆನ ಕಟ್ಬೋದು ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದ ಅಪ್ಡೇಟಲ್ಲಿ. ನಾನು ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.